ಮಳೆಗಾಲ ಮುಗಿದು ಚಳಿಗಾಲ ಆರಂಭವಾಗಿತ್ತು. ಬೆಳಗಿನ ಜಾವ ಊರೆಲ್ಲ ಮಂಜಿನ ಹೊದಿಕೆಯಲ್ಲಿ ಮುಚ್ಚಿ ಹೋಗಿತ್ತು. ಕಿಟ್ಟ ಮತ್ತು ರಂಗ ಊರಿನ ಕೊನೆಯಲ್ಲಿರುವ ಹಾಲು ಮನೆಯ ಬಳಿ ಆಡುತ್ತಿದ್ದರು. ನಿನಗ್ ಗೊತ್ತಾಗಿತ್ತಾ? ಈ ಮನೇಲಿ ಭೂತ ಇದೆಯಂತೆ. ಭೂತ ಇದ್ರೆ ನನಗ್ ಒಂದ್ಸಲ ಕಾಣಿಸ್ಲಿ ಅಲ್ವಾ? ಇದೆಲ್ಲವೂ ಸುಳ್ಳು ಕಥೆಗಳಂತೆ ಕಾಣುತ್ತೆ. ಆದ್ರೆ ಕಿತ್ತನಿಗೂ ಸ್ವಲ್ಪ ಭಯವಿತ್ತು. ಆ ಮನೆ ಎಷ್ಟೊಂದು ಭಯಂಕರವಾಗಿ ಕಾಣುತ್ತಿತ್ತು. ಅದರ ಮಾಡು ಬಿದ್ದಿತ್ತು. ಗೋಡೆಗಳೆಲ್ಲ ಕಳೆ ಹತ್ತಿ ಹಸಿರಾಗಿದ್ದವು. ಕಿಟಕಿಗಳಿಗೆಲ್ಲ ಜೇಡರ ಬಲೆ. ಮುಂದೆ ದೊಡ್ಡ ಆಲದ ಮರವೊಂದು ತನ್ನ ಬೇರುಗಳನ್ನು ಮನೆಯೊಳಗೆ ಚಾಚಿತ್ತು. ರಾತ್ರಿ ನಾನ್ ನೋಡಿದೆ, ಕಿಟ್ಟ ಮನೆ ಕಿಟಕಿಯಲ್ಲಿ ದೀಪ ಉರಿಯುತ್ತಿತ್ತು. ನೀನು ನನ್ನನ್ನ ನಂಬಿಸ್ತೀಯಾ? ನಿಜವಾಗಿ ಹೇಳ್ತೀನಿ. ಅದು ಅಲ್ದೆ ನಿನ್ನೆ ಅಮಾವಾಸ್ಯೆ ತಾನೇ. ಕಿಟ್ಟನಿಗೆ ಈಗ ನಿಜವಾಗಿಯೂ ಕುತೂಹಲ ಶುರುವಾಯಿತು. ಆ ದೀಪವನ್ನು ತಾನು ನೋಡ್ಬೇಕೆಂದುಕೊಂಡ. ಸಂಜೆ ಹೊತ್ತಿಗೆ ಊರ್ನಲ್ಲಿ ಗದ್ದಲ ಶುರುವಾಯಿತು. ಒಬ್ಬ ಅಪರಿಚಿತ ಯುವಕ ಊರಿಗೆ ಬಂದಿದ್ದ. ಅವನ ಕೈಯಲ್ಲಿ ಒಂದು ಚಿಕ್ಕ ಬ್ಯಾಗ್ ಮಾತ್ರ ಇತ್ತು. ಅವನು ನೇರವಾಗಿ ಮುದ್ದಣ್ಣನ ಮನೆಗೆ ಹೋದ. ಕಿಟ್ಟ ಮತ್ತು ರಂಗ ಅವನನ್ನು ಹಿಂಬಾಲಿಸಿದರು. ಅವರು ಮುದ್ದಣ್ಣನ ಮನೆಯ ಹೊರಗೆ ಅರಗಿ ಕುಳಿತು ಕದ್ದು ಕೇಳಲು ಶುರು ಮಾಡಿದ್ರು. ನನಗೆ ಆ ಪಾಳು ಮನೆಯ ಬಗ್ಗೆ ಮಾಹಿತಿ ಬೇಕು. ಯಾಕೆ? ನೀನ್ ಯಾರು? ಆ ಮನೆ ನಿನಗೇನ್ ಬೇಕು? ನಾನು ಯಾರು ಅನ್ನೋದು ಮುಖ್ಯವಿಲ್ಲ. ಆ ಮನೆ ನನಗೆ ಬೇಕು. ನಾನು ಅಲ್ಲಿ ಇರ್ತೀನಿ. ಅಲ್ಲಿ ಯಾರು ಇರಕ್ಕಾಗಲ್ಲ. ಅದು ಪಾಳು ಮನೆ. ಅಲ್ಲಿ ಭೂತ ಇದೆ. ಭೂತ ಇದ್ರೆ ನಾನ್ ನೋಡ್ತೀನಿ. ನನಗ್ ಬೇರೆ ಜಾಗ ಬೇಡ, ಅಲ್ಲೇ ಇರ್ತೀನಿ. ಕಿತ್ತನಿಗೆ ಆಶ್ಚರ್ಯವಾಯಿತು. ಈ ಯುವಕ ಯಾರು? ಅವನಿಗೆ ಆ ಪಾಳುಮನೆ ಏಕೆ ಬೇಕು? ಈ ಪ್ರಶ್ನೆಗಳು ಕಿಟ್ಟನ ಮನಸ್ಸಿನಲ್ಲಿ ಒಂದಾದ ಮೇಲೆ ಒಂದು ತಿರುಗುತ್ತಲೇ ಇದ್ದವು. ಆ ರಹಸ್ಯದ ಹಿಂದೆ ಏನೋ ದೊಡ್ಡ ವಿಷಯ ಇದೆ ಎಂದು ಅವನಿಗೆ ಅನಿಸಿತು. ರಾತ್ರಿ 11 ಗಂಟೆ. ಊರೆಲ್ಲ ನಿದ್ರೆಯಲ್ಲಿ ಮುಳುಗಿತ್ತು. ಕಿಟ್ಟ ಮೆಲ್ಲನೆ ಎದ್ದು ಹೊರಗೆ ಬಂದ. ಯಾರಿಗೂ ಗೊತ್ತಾಗದಂತೆ ಅವನು ನಿಶ್ಶಬ್ದವಾಗಿ ನಡೆದು ನೇರವಾಗಿ ಆ ಹಾಲು ಮನೆಯ ಕಡೆಗೆ ಹೊರಟನು. ಅವನು ಮನೆಯ ಹತ್ರ ತಲುಪಿದಾಗ ಕಿಟ್ಟನಿಗೆ ಅಚ್ಚರಿಯಾಯಿತು. ಆ ಮನೆಯ ಕಿಟಕಿಯಲ್ಲಿದ್ದು ಆ ನಿಜವಾಗಿಯೂ ಒಂದು ದೀಪ ಉರಿಯುತ್ತಿತ್ತು ಮತ್ತು ಯಾರೋ ಮನೆಯೊಳಗೆ ನಡೆಯುತ್ತಿರುವಂತೆ ಕಾಣುತ್ತಿತ್ತು. ಕಿಟ್ಟ ಮೆಲ್ಲನೆ ಮನೆಯ ಹತ್ರ ಹೋಗಿ ಕಿಟಕಿಯೊಳಗೆ ನೋಡಿದ. ಒಳಗೆ ಅಪರಿಚಿತ ಯುವಕ ಕುಳಿತಿದ್ದ. ಅವನ ಮುಂದೆ ಹಳೆಯ ಫೋಟೋಗಳು ಹರಡಿಕೊಂಡಿದ್ದವು. ಅವನು ಮೌನವಾಗಿ ಅಳುತ್ತಿದ್ದ. ಕಿಟ್ಟನ ಕಾಲು ಜಾರಿ ಸಪ್ಪಳವಾಯಿತು. ರಾತ್ರಿ 11 ಗಂಟೆ. ಸಪ್ಪಳವಾದ ತಕ್ಷಣ ನಿದ್ರೆಯಲ್ಲಿ ಮುಳುಗಿ ಕಿಟ್ಟ ಓಡಲು ಪ್ರಯತ್ನಿಸಿದ. ಆದರೆ ಆ ಯುವಕ ಕ್ಷಣಾರ್ಧದಲ್ಲಿ ಎದ್ದು ಬಾಗಿಲನ್ನು ಬೇಗನೆ ತೆರೆದು ಹೊರಗೆ ಬಂದ. ಕಿಟ್ಟ ನಿಂತುಕೊಂಡೇ ಬಿಟ್ಟನು. ಅವನ ಹೃದಯ ಜೋರಾಗಿ ತಡೆಯುತ್ತಿತ್ತು. ಭಯಪಡ್ಬೇಡ, ನಾನ್ ನಿನಗೇನೂ ಮಾಡಲ್ಲ. ನೀವು ಯಾರು? ಈ ಮನೆಯಲ್ಲಿ ಏನು ಮಾಡ್ತಿದ್ದೀರಿ? ಈ ಮನೆ ಒಂದು ಕಾಲದಲ್ಲಿ ನನ್ನ ಅಜ್ಜನದಾಗಿತ್ತು. ನಾನು ಇಲ್ಲಿ ಹುಟ್ಟಿದ್ದು. ಆ ಯುವಕನ ಹೆಸರು ಚಂದ್ರ. ಅವನು ಕಿಟ್ಟನನ್ನು ಮನೆಯೊಳಗೆ ಕರೆದುಕೊಂಡು ಹೋದ. ಒಳಗೆ ಎಲ್ಲೆಲ್ಲೂ ಧೂಳು ತುಂಬಿಕೊಂಡಿತ್ತು. ಗೋಡೆಗಳಲ್ಲೂ ಜೇಡರ ಬಲೆಗಳು ಹರಡಿಕೊಂಡಿದ್ದವು. ಆ ಮನೆ ಸಂಪೂರ್ಣವಾಗಿ ಬಿಟ್ಟು ಹೋಗಿದಂತಿತ್ತು. ಆದರೆ ಒಂದು ಮೂಲೆಯಲ್ಲಿ ಮಾತ್ರ ಸಣ್ಣ ದೀಪ ಉರಿಯುತ್ತಿತ್ತು. ಅದು ಮಾತ್ರ ಈ ಮನೆ ಇನ್ನೂ ಯಾರಾದರೂ ನೆನಪಿನಲ್ಲಿ ಬದುಕಿದೆ ಎಂದು ಹೇಳುವಂತೆ ಕಾಣುತ್ತಿತ್ತು. ನನಗೆ 20 ವರ್ಷದ ಹಿಂದಿನ ನೆನಪುಗಳು ಸ್ಪಷ್ಟವಾಗಿಲ್ಲ. ನನಗೆ ಆಗ ಕೇವಲ 5 ವರ್ಷ. ಆದರೆ ನನ್ನ ತಾಯಿ ಸತ್ತ ಮೇಲೆ ನನ್ನನ್ನು ಊರು ಬಿಟ್ಟು ಹೋಗುವಂತೆ ಮಾಡಲಾಯಿತು. ನಾನು ನನ್ನ ಅಜ್ಜಿಯ ಜೊತೆ ಬೇರೆ ಊರಿಗೆ ಹೋಗಬೇಕಾಯಿತು. ಆದರೆ ಈಗ ನನ್ನ ಅಜ್ಜಿ ಸತ್ತು ಹೋಗಿದ್ದಾಳೆ. ಸಾಯುವ ಮೊದಲು ಅವಳು ನನಗೊಂದು ಪತ್ರ ಕೊಟ್ಟಳು. ಅದರಲ್ಲಿ ನನ್ನ ತಂದೆಯ ಹೆಸರು ಮತ್ತು ಈ ಮನೆಯ ವಿಳಾಸವಿತ್ತು. ನೀವು ನಿಮ್ಮ ತಂದೆಯನ್ನು ಹುಡುಕುತ್ತಿದ್ದೀರಾ? ಹೌದು. ಆದ್ರೆ ಈ ಊರಿನ ಯಾರೂ ನನಗೆ ಸಹಾಯ ಮಾಡಲು ಸಿದ್ಧರಿಲ್ಲ. ಎಲ್ಲರೂ ಏನೋ ಮುಚ್ಚಿಡುತ್ತಿದ್ದಾರೆ. ಈ ಮನೆ ಹಾಳಾಗಿದೆ. ನನ್ನ ತಂದೆ ಎಲ್ಲಿದ್ದಾರೆಂದು ಯಾರಿಗೂ ಗೊತ್ತಿಲ್ಲವಂತೆ.